ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ಅತ್ಯಂತ ರುಚಿಕರವಾದ ಉದ್ದಿನ ಬೋಂಡಾ ಸೂಪ್ ಮಾಡುವುದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಉದ್ದಿನ ಬೇಳೆಯನ್ನು 1 ಗಂಟೆ ಕಾಲ ನೆನೆಸಿ ಇಟ್ಟಿದ್ದೀವಿ. ಅದನ್ನು ನೆನೆಸುವಾಗ ಬರೀ ನೀರು ಹಾಕಿ ನೆನೆಸಿ ಇಡಬೇಕು. ಆಮೇಲೆ ನಾವು ರುಬ್ಲಿಕ್ಕೆ ಹಾಕುವಾಗ ಅದನ್ನು ಚೆನ್ನಾಗಿ 2 ಸಲ ತೊಳೆದು ಹಾಕಬೇಕು. ಆಮೇಲೆ ತೊಳಿಬೇಕು. ಫಸ್ಟಿಗೆ ಉದ್ದಿನಬೇಳೆ ತೊಳೆಯೋಕ್ಕೆ ಹೋಗಬಾರ್ದು, ಒದಗಲ್ಲ ಅದು. ಈ ಡಬಲ್ ಹಾರ್ಸ್ ಉದ್ದಿನಬೇಳೆ ನಾವು ಉಪಯೋಗಿಸ್ತಾ ಇದ್ದೀವಿ. ಬೇಳೆನೂ ಚೆನ್ನಾಗಿ ಹಿಟ್ಟು ಒದಗಿ ಬರುತ್ತೆ ಮತ್ತು ಚೆನ್ನಾಗಿ ಸಾಫ್ಟಾಗಿ ಉದ್ದಿನ ಬೋಂಡ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ನಾವು ಉಪಯೋಗಿಸುವ ಈ ಉದ್ದಿನಬೇಳೆಯ ಲಿಂಕನ್ನು ನಮ್ಮ ವಿಡಿಯೋದ ಕೆಳಗಡೆ ಹಾಕಿದ್ದೀವಿ. ನಮಗೆ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ನಾವು ಈ ಡಬಲ್ ಹಾರ್ಸ್ ಉದ್ದಿನಬೇಳೆಯನ್ನು ಉಪಯೋಗಿಸ್ತಾ ಇದ್ದೀವಿ. ನಿಮಗೆ ಇಷ್ಟವಾದಲ್ಲಿ ಈ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಈಗ ಬನ್ನಿ, ಈಗ ಈ ಉದ್ದಿನಬೇಳೆ ನಾವು ರುಬ್ಲಿಕ್ಕೆ ಹಾಕ್ತಾಯಿದ್ದೀವಿ. ನಾವು ಈ ಉದ್ದಿನಬೇಳೆಯನ್ನು ಗ್ರೈಂಡರಲ್ಲೇ ರುಬ್ತಾ ಇದ್ದೀವಿ. ಗ್ರೈಂಡರಲ್ಲಿ ರುಬ್ಬಿದರೆ ಉದ್ದಿನಬೇಳೆ ಚೆನ್ನಾಗಿ ಒದಗಿ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ರುಬ್ತಾನೆ ನಾವು ನೀರು ಹಾಕೊತಾ ಇರಬೇಕು. ಒಂದೇ ಸಲ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕೋಂತ ಅದು ಒದಗದಾಗಿ ನಾವು ನೀರು ಹಾಕೊತಾ ಇರಬೇಕು. ಸಾಮಾನ್ಯವಾಗಿ ಇದರಲ್ಲಿ 1.5 ಲೋಟ ನೀರು ಬೇಕಾಗುತ್ತೆ. ಉದ್ದಿನ ಬೋಂಡಕ್ಕೆ ಹಿಟ್ಟು ಸಿದ್ಧಪಡಿಸ್ಕೊಂಡಿದ್ದೀವಿ. ಇದು ಉದ್ದಿನಬೇಳೆ ನಾವು ಒಂದು 1/4 kg ಆಗೋಷ್ಟು ಉದ್ದಿನಬೇಳೆ 1 ಗಂಟೆ ಟೈಮ್ ನೆನೆಸಿ ಅದನ್ನು ಒಂದು ಅರ್ಧ ಗಂಟೆ ರುಬ್ಕೊಂಡಿದ್ದೀವಿ. ಇದಕ್ಕೆ 1.5 ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟು ಸಿದ್ಧ ಆಗಿದೆ. ನೋಡಿ, ಈ ಥರ ಬರಬೇಕು ಉದ್ದಿನ ಹಿಟ್ಟು. ನೋಡಿ, ಹೀಗೆ ಬರಬೇಕದು. ಈ ಡಬಲ್ ಹಾರ್ಸ್ ಉದ್ದಿನಬೇಳೆ ಹಾಕೋದ್ರಿಂದ ಹಿಟ್ಟು ಈ ಥರ ಚೆನ್ನಾಗಿ ಒದಗಿ ಬರುತ್ತೆ. ಉದ್ದಿನ ಬೋಂಡಕ್ಕೆ ಸೂಪು ಮಾಡ್ತಾಯಿದ್ದೀವಿ. ನಾನು ಒಂದು 150 ಗ್ರಾಮು ಹೆಸರುಬೇಳೆಯನ್ನು 1 ಗಂಟೆ ಕಾಲ ನೆನೆಸಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಕುಕ್ಕರಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈ ಹೆಸರುಬೇಳೆಯನ್ನು ಈ ಕುಕ್ಕರಿಗೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 3 ಟೊಮೆಟೊ ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಬೇಳೆ ಜೊತೆಗೆ ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿಬೇಕಿದು. ನೋಡಿ, ಇದೀಗ ಕುದೀತಾ ಇದೆ. ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. 3 ವಿಜಿಲ್ ಬಂದ ತಕ್ಷಣ ಒಲೆ ಆಫ್ ಮಾಡಬೇಕು. ನೋಡಿ, ಈಗ ಈ ಥರ ಬೆಂದಿದೆ ಇದು. ಇದನ್ನು ಸ್ವಲ್ಪ ನಾವು ಈ ಥರ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸೂಪು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅದು. ಈಗ ಸೂಪಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಬಾಣಲಿಗೆ ಸ್ವಲ್ಪ ಎಣ್ಣೆ, 4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಿಡಿಬೇಕು, ಸಾಸಿವೆ ಸಿಡಿಬೇಕಿದು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. 2 ಹಸಿಮೆಣಸು ಸೀಳಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಶುಂಠಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಈ ಇಂಗು ಹಾಕೋದ್ರಿಂದ ಸೂಪ್ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಗ್ಗರಣೆ ಎಲ್ಲ ಸಿದ್ಧ ಆಗಿದೆ. ನೋಡಿ, ನಾವು ಈ ಕುಕ್ಕರಿನಲ್ಲಿ ಬೇಯಿಸ್ಕೊಂಡು ಹೆಸರುಬೇಳೆ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ 2 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೂಡ್ಕೊಂಡಿದೆ. ಹೆಸರುಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದು. ನೋಡಿ, ಯಾವ ಥರ ಕೂಡ್ಕೊಂಡಿದೆ ಇದು ಸೂಪು. ಇದಕ್ಕೆ 1 ಚಮಚ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಉಂಡೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಳು ಮೆಣಸು ಹಾಕೋದ್ರಿಂದ ಸೂಪ್ ಒಳ್ಳೆ ಟೇಸ್ಟ್, ಫ್ಲೇವರ್ ಚೆನ್ನಾಗಿ ಬರುತ್ತೆ. 1 ಲಿಂಬೆಹಣ್ಣು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಅತ್ಯಂತ ರುಚಿಕರವಾದ ಉದ್ದಿನ ಬೋಂಡಕ್ಕೆ ಬೇಕಾದ ಕಾಂಬಿನೇಷನ್ ಆಗುವಂಥ ಸೂಪ್ ಸಿದ್ಧವಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಒಲೆ ಆಫ್ ಮಾಡ್ತಾ ಇದ್ದೀನಿ. ಈ ಸೂಪ್ ಸಿದ್ಧವಾಗಿದೆ. ಈ ಉದ್ದಿನ ಹಿಟ್ಟಿಗೆ ಅರ್ಧ ಚಮಚ ಆಗುವಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು, ಯಾಕಂದರೆ ನಾವು ಸೂಪಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಬೋಂಡಕ್ಕೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೋಬೇಕು. 2 ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಬೋಂಡ ಒಳ್ಳೆ ಕಲರಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಿಟ್ಟು ಸಿದ್ಧಪಡಿಸ್ತಾ ಇದ್ದೀನಿ. ಹಿಟ್ಟು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ಸಿದ್ಧ ಆಗಿದೆ. ಇದೀಗ ನೋಡಿ, ಈಗ ಬೋಂಡ ಬಿಡ್ತಾ ಇದ್ದೀನಿ.
ನೋಡಿ ಈಗ ಬೋಂಡ ಸಿದ್ಧ ಆಗಿದೆ ನೋಡಿ, ಹೆಂಗೆ ಕಲರ್ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಬಂದಿದೆ ನೋಡಿ. ಇದು ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು 10 ನಿಮಿಷ ಮೀಡಿಯಮ್ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈಗ ತೆಗಿತಾ ಇದ್ದೀನಿ. ಹೋಟೆಲ್ ಶೈಲಿಯಲ್ಲಿ ಬೋಂಡ ಸಿದ್ಧವಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ತಿನ್ನಲಿಕ್ಕೆ ತುಂಬ ರುಚಿಕರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.